ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 8ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತಹ ಸಂಕಲನಾತ್ಮಕ ಮೌಲ್ಯಮಾಪನ 2 ಅಂದರೆ SA2 2ರ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ಆಲ್ರೆಡಿ ನಾವು ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತಹ ಮಾಡೆಲ್ ಕ್ವಶನ್ ಪೇಪರ್ಸನ್ನು ನಾವು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀವಿ. ಸೊ ಮಂಡೆಯಿಂದ ನಿಮಗೆ SA2 ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಹಾಗಾಗಿ ಈ ಒಂದು ವಿಡಿಯೋನ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಮಕ್ಕಳ. ಸೊ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಯಾವೆಲ್ಲ ರೀತಿಯ ಪ್ರಶ್ನೆಗಳು ಬರ್ತವೆ. ಸೊ ಎಷ್ಟೋ ಶಾಲೆಗಳಲ್ಲಿ ಈ ಪ್ರಶ್ನೆ ಪತ್ರಿಕೆಯು ಸಹ ಬರುವ ಸಾಧ್ಯತೆಗಳು ಸಹ ಇರ್ತವೆ. ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ದ್ವಿತೀಯ ಭಾಷೆ ಕನ್ನಡ, ಒಟ್ಟಾರೆ 50 ಅಂಕಗಳಿಗೆ ಎಕ್ಸಾಮ್ ನಡೆಯುತ್ತೆ ಮಕ್ಕಳ. ಸೊ ಫಸ್ಟ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಹೇಳಿಕೊಟ್ಟಿದ್ದಾರೆ. ಇಲ್ಲಿ 4 ಪ್ರಶ್ನೆಗಳಿದೆ. ಮೊದಲನೇ ಪ್ರಶ್ನೆ, ಹಸಿರೆಲ್ಲಿ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಸೊ ಅದನ್ನು ನೀವು ಬಿಡಿಸಿ, ಹಸಿರೆಲ್ಲಿ, ಹಸಿರು ಪ್ಲಸ್ ಎಲ್ಲಿ ಹಸಿರೆಲ್ಲಿ ಆಗ್ತದೆ. ಹಾಗಾಗಿ ಬಿಡಿಸಿ ಅದು ಯಾವ ಸಂಧಿಗೆ ಬರುವಂಥದ್ದು. ಸೊ ಇಲ್ಲಿ ಆಗಮ ಸಂಧಿ, ಆದೇಶ ಸಂಧಿ, ಲೋಪ ಸಂಧಿ, ಸವರ್ಣ ದೀರ್ಘ ಸಂಧಿ ಇದೆ. ಹಾಗಾಗಿ ಸರಿಯಾಗಿರುವ ಆನ್ಸರನ್ನು ನೀವು ಸೆಲೆಕ್ಟ್ ಮಾಡಿ ಬರೀರಿ ಮಕ್ಕಳ. ನೆಕ್ಸ್ಟ್ 2ನೇ ಪ್ರಶ್ನೆ, ಗುರುವಿಂದ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು ಕೇಳಿದ್ದಾರೆ. ಸೊ ಗುರುವಿಂದ, ಸೊ ಇಂದ ಅನ್ನೋದು ಇಲ್ಲಿ ಬಂದಿರುವಂತಹ ವಿಭಕ್ತಿ ಪ್ರತ್ಯಯ ಆಗ್ತದೆ. ಸೊ ಹಾಗಾಗಿ ನಿಮಗೆ ವಿಭಕ್ತಿ ಪ್ರತ್ಯಯಗಳು ಗೊತ್ತಿರಬೇಕು ಮಕ್ಕಳ. ಪ್ರಥಮ ವಿಭಕ್ತಿ ಅಂದರೆ ಯಾವುದು, ದ್ವಿತೀಯ ಎರಡನೇದು ಅನ್ನು, ಮೂರನೇದು ಗೆ ಗೆ ಹೀಗೆ, ಸೊ 4ನೇದು ಇಂದ. ಸೊ ಹಾಗಾಗಿ ಇಲ್ಲಿ ನಮಗೆ ಕೊಟ್ಟಿರೋಂಥ ಈ ರೀತಿ ನೀವು ವಿಭಕ್ತಿ ಪ್ರತ್ಯಯಗಳನ್ನು ಹೇಳ್ತಾ ಇದ್ರೆ ನಿಮಗೆ ಯಾವುದೇ ವಿಭಕ್ತಿ ಪ್ರತ್ಯಯ ಕೇಳಿದ್ರು ಬರುತ್ತೆ. ಸೊ ಹಾಗಾಗಿ ಇದು ಚತುರ್ಥಿ ವಿಭಕ್ತಿಗೆ ಬರುವಂತಹ ಪ್ರತ್ಯಯವಾಗಿರ್ತದೆ. ಸೊ ನೆಕ್ಸ್ಟ್ 3ನೇ ಪ್ರಶ್ನೆ, ಬೆಂಗಳೂರು ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ಆಗುತ್ತೆ. ಸೊ ಬೆಂಗಳೂರು ಅನ್ನೋದು ರೂಢನಾಮ, ಅಂಕಿತನಾಮ, ಅನ್ವರ್ತನಾಮ, ಸರ್ವನಾಮ. ಸೊ ಬೆಂಗಳೂರು ಅನ್ನೋದು ಒಂದು ಅಂಕಿತನಾಮ, ಅದೊಂದು ಹೆಸರು, ಒಂದು ಜಿಲ್ಲೆಯ ಹೆಸರು. ಹಾಗಾಗಿ ಅದು ಅಂಕಿತನಾಮಕ್ಕೆ ಬರುವಂತಹದ್ದು. ನೆಕ್ಸ್ಟ್ 4ನೇದು, ಅಳ್ಳ ಕೊಳ್ಳ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಅನುಕರಣ ವ್ಯಯ, ನುಡಿಗಟ್ಟು, ಜೋಡು ನುಡಿ, ದ್ವಿರಕ್ತಿ. ಸೊ ಅಳ್ಳ ಕೊಳ್ಳ, ಸೊ ಹಾಗಾಗಿ ಅದು ಏನಾಗ್ತದೆ, ಜೋಡು ನುಡಿಗೆ ಬರುವಂತಹದ್ದು. ಹಾಗಾಗಿ ಅದು ಜೋಡು ನುಡಿ ಸರಿಯಾದಂತಹ ಉತ್ತರ ಮಕ್ಕಳ. ನೆಕ್ಸ್ಟ್ ನಿಮಗೆ ಸೆಕೆಂಡ್ ಮೇನಿಗೆ ಬಂದರೆ, ಒಂದು ವಾಕ್ಯದಲ್ಲಿ ಪ್ರಶ್ನೆಗಳನ್ನು ಉತ್ತರಿಸಲಿಕ್ಕೆ 8 ಪ್ರಶ್ನೆಗಳಿರ್ತದೆ. 5ನೇ ಪ್ರಶ್ನೆ, ಅಂತರ್ಜಲ ಹೇಗೆ ಕಲುಷಿತವಾಗುತ್ತಿದೆ. 6ನೇದು, ದುಷ್ಟನ ಮನಸ್ಸು ಯಾವ ಮಾತುಗಳಿಂದ ಪರಿವರ್ತನೆಯಾಗುತ್ತದೆ. 7ನೇ ಪ್ರಶ್ನೆ, ಭಾರತ ಹಾಗೂ ಅಮೆರಿಕದ ಸಂಸ್ಕೃತಿಗಳಿಗೆ ಎಷ್ಟು ವರ್ಷಗಳ ಇತಿಹಾಸವಿದೆ. 8ನೇ ಪ್ರಶ್ನೆ, ಜಗದ ನಿಯಮ ಯಾವುದು. 9ನೇದು, ಮರಗಳು ಯಾರಿಗೆ ನೆಲೆ ನೀಡಿದೆ. 10ನೇ ಪ್ರಶ್ನೆ, ನೊಂದ ಬಯಲುಗಳು, ಬೆಂದ ಬೆಟ್ಟಗಳು ತಂಪಾಗುವುದು ಯಾವಾಗ. 11ನೇದು, ಎಂಜಲು ತೊಳೆದವರಿಗೆ ಏನು ಸಿಗಬೇಕಾಗಿತ್ತು. 12ನೇದು, DVGಯವರು ಯಾವುದನ್ನು ಗೌರವಿಸಬೇಕು ಎಂದಿದ್ದಾರೆ. ಸೊ ಇದಿಷ್ಟು ನಿಮಗೆ 1 ಅಂಕದ ಪ್ರಶ್ನೆಗಳು ಮಕ್ಕಳ. ನೆಕ್ಸ್ಟ್ ಥರ್ಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಬೇಕಾಗುತ್ತೆ. ಸೊ ನೀವು ಇಲ್ಲಿ ಬರೀಬೇಕಾದ್ರೆ ನೀಟಾಗಿ ನಿಮ್ಮ ಅಕ್ಷರಗಳು ಸಹ ದುಂಡಾಗಿರಲಿ. ಅದೇ ರೀತಿ ಯಾವ ಪ್ರಶ್ನೆಗೆ ಎಷ್ಟು ಆನ್ಸರ್ ಬರಬೇಕು. ಸೊ ಅಂಕಗಳನ್ನು ನೋಡ್ಕೊಳ್ಳಿ. 2 ಅಂಕ ಇದ್ರೆ ಸೊ ಎಷ್ಟು ಬರೀಬೇಕು, ಒಂದು 5ರಿಂದ 6 ಲೈನ್ ಒಳಗಡೆ ಮುಗಿಸಿದ್ರೆ ಸಾಕು ಮಕ್ಕಳ. ಸೊ ಹಾಗಾಗಿ ಪ್ರಶ್ನೆಗಳನ್ನು ನೋಡಿ ಆನ್ಸರನ್ನು ಮಾಡಲಿಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ಸೊ 1 ಅಂಕಕ್ಕೆ ನೀವು 4-5 ಪುಟಗಟ್ಟಲೆ ಅಥವಾ 4-5 ಹಾಳೆ ಇದು ಲೈನ್ಸ್ಗಳು ಬರೆದ್ರೆ ಅವಶ್ಯಕತೆ ಇಲ್ಲ. ಸೊ ಅದಕ್ಕೆ ಎಷ್ಟು ಅವಶ್ಯಕತೆ ಉತ್ತರ ಇದೆ ಅಷ್ಟನ್ನು ಬರೀರಿ. 13ನೇದು, ವಿದೇಶಿ ಕಂಪನಿಯ ದಿನಬಳಕೆಯ ವಸ್ತುಗಳನ್ನು ತಿಳಿಸಿ. 14ನೇದು, ಗಣೇಕಲ್ ಶಿವನಯ್ಯ ಅವರ ಸಂಗೀತ ಕೇಳಿದ ನಂತರ ಕಳ್ಳರು ಏನು ಮಾಡ್ತಾರೆ. ನೆಕ್ಸ್ಟ್ 15ನೇ ಪ್ರಶ್ನೆ, ಮರವನ್ನು ಉಳಿಸಲು ಅಮೆರಿಕದ ವೃಕ್ಷ ಪ್ರೇಮಿಗಳು ಯಾವ ರೀತಿ ಸ್ಪಂದಿಸಿದರು. 16ನೇ ಪ್ರಶ್ನೆ, ಮನೆ ಮತ್ತು ಅಂಗಳಗಳಿಗೆ ಇರುವ ವ್ಯತ್ಯಾಸವೇನು. 17ನೇದು, ನೋವುಂಡ ಬಾಲಕರಿಗೆ ಯಾವ ಯಾವ ಅನುಭವಗಳಾಗಿವೆ. 18ನೇದು, ತೃಣದ ಹಸಿರಿಗೆ ಕಾರಣವಾದ ಅಂಶಗಳು ಯಾವ್ಯಾವು. ಸೊ ಇದಿಷ್ಟು ನಿಮಗೆ 3-4 ವಾಕ್ಯಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳಾಗಿರ್ತವೆ. ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಪ್ರಶ್ನೆಯನ್ನು ಟಿಕ್ ಮಾಡ್ಕೊಳ್ಳಿ, ನಿಮ್ಮ ಬುಕ್ಕಲ್ಲಿ ಟಿಕ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ 4th ಮೇನ್, ಕೆಳಗಿನ ಪದ್ಯ ಭಾಗವನ್ನು ಪೂರ್ತಿಗೊಳಿಸಲಿಕ್ಕೆ ಇರ್ತದೆ. ಸೊ ಇಲ್ಲಿ DVGಯವರ 4 ಲೈನ್ಗಳನ್ನು ಕೊಟ್ಟಿದ್ದಾರೆ. ಅವರು ಬರೆದಿರುವಂತಹ 4 ಲೈನ್ಗಳು. ಇಲ್ಲಿ 2 ಸಹ ಒಂದೇ ಪದ್ಯದಿಂದ 2 ಆಪ್ಷನ್ಸ್ ಕೊಟ್ಟಿದ್ದಾರೆ ಮಕ್ಕಳ. ಸೊ ಗೌರವಿಸು ಜೀವನಲ್ಲಿಂದ ಮಂಕುತಿಮ್ಮ, ಅಥವಾ ಒಮ್ಮೆ ಹೂದೋಟದಲ್ಲಿ ಅಲ್ಲಿಂದ ಮಂಕುತಿಮ್ಮ. ಸೊ 2ರಲ್ಲಿ ಯಾವುದಾದ್ರೂ ಒಂದನ್ನು ಬರೆದ್ರೆ 3 ಅಂಕ. ಸೊ ಇಲ್ಲಿ ಯಾವುದೇ ಗ್ರಾಮರ್ ಮಿಸ್ಟೇಕ್ಸ್ ಇಲ್ಲದೆ ಮಕ್ಕಳು ನೀವು ಬರೀಬೇಕಾಗುತ್ತೆ. ಆಗ ಮಾತ್ರ ನಿಮಗೆ ಪೂರ್ಣಾಂಕಗಳು ಸಿಗ್ತದೆ. ನೆಕ್ಸ್ಟ್ 5th ಮೇನ್, ಕೆಳಗಿನ ಕವಿಯ ಕಾಲ, ಸ್ಥಳ, ಕೃತಿ
ಮತ್ತು ಪ್ರಶಸ್ತಿಗಳನ್ನು ವಾಕ್ಯ ರೂಪದಲ್ಲಿ ಬರಿಬೇಕಾಗುತ್ತೆ. ಸೊ ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪದ್ಯ ಮತ್ತು ಗದ್ಯ ಭಾಗದಲ್ಲಿ ಇರುವಂತಹ ಕವಿಗಳ ಯಾವುದಾದ್ರೂ ಒಬ್ಬ ಕವಿಯ ಸ್ಥಳ, ಕೃತಿ ಮತ್ತು ಪ್ರಶಸ್ತಿಗಳನ್ನು ವಾಕ್ಯ ರೂಪದಲ್ಲಿ ಬರಿಬೇಕು. ಇಲ್ಲಿ ಹಾಮಾನಾಯಕ್ ಅವರ ಬಗ್ಗೆ ಕೇಳಿದ್ದಾರೆ, ಸೊ ಅದನ್ನು ಬರ್ಕೊಳ್ಳಿ. ನೆಕ್ಸ್ಟ್ 6th ಮೇನಲ್ಲಿ ಕೆಳಗಿನ ಗಾದೆಗಳ ಮಾತುಗಳಿಗೆ ಯಾವುದಾದ್ರೂ ಒಂದನ್ನು ವಿಸ್ತರಿಸಿ ಬರೀರಿ. ಸೊ ಇಲ್ಲಿ ಯಾವಾಗಲೂ 2 ಗಾದೆಗಳನ್ನ ಕೊಟ್ಟಿರ್ತಾರೆ, ಯಾವುದಾದ್ರೂ ಒಂದನ್ನು ನೀವು ಆಯ್ಕೆ ಮಾಡಿ ಬರೀಬೇಕಾಗುತ್ತೆ. ಮತ್ತು ಇಲ್ಲಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಥವಾ ಕೈ ಕೆಸರಾದರೆ ಬಾಯಿ ಮೊಸರು. ಸೊ 2 ಕೊಟ್ಟಿದ್ದಾರೆ ಮಕ್ಕಳ. ಸೊ 2ರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ. ಸೊ ಅದು ಫಸ್ಟ್ ಗಾದೆಯ ಮಹತ್ವವನ್ನು ಬರೀಬೇಕಾಗುತ್ತೆ. ಸೊ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ. ಸೊ ಹಿರಿಯರ ಅನುಭವದ ಮಾತುಗಳೇ ಗಾದೆಗಳು. ಅಂತಹ ಗಾದೆಗಳಲ್ಲಿ ಈ ಗಾದೆಯು ಸಹ ಒಂದು. ಆ ರೀತಿ ನೀವು ಗಾದೆ ಬಗ್ಗೆ ಇಂಟ್ರೊಡಕ್ಷನ್ ಅನ್ನು ಕೊಟ್ಟು ಆಮೇಲೆ ನೀವು ಇದನ್ನ ಬರೀಬೇಕಾಗುತ್ತೆ. ನೆಕ್ಸ್ಟ್ 7th ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಸಂದರ್ಭದೊಡನೆ ವಿವರಿಸಿ. ಸೊ ಇಲ್ಲಿ ನೀವು ಫಸ್ಟ್ ಆಯ್ಕೆಯನ್ನು ಬರೀಬೇಕು. ಈ ಒಂದು ವಾಕ್ಯಗಳನ್ನು ಯಾವ ಪದ್ಯ ಅಥವಾ ಪಾಠದಿಂದ ಆಯ್ಕೆ ಮಾಡಲಾಗಿದೆ, ಯಾರು ಬರೆದಿರುವಂಥದ್ದು ಅದನ್ನು ಬರೆದು, ತದನಂತರ ಅದರ ಸಂದರ್ಭ ಬರೆದು ಸ್ವಾರಸ್ಯವನ್ನು ಪೂರ್ತಿ ಬರೆದ್ರೆ ಪ್ರತಿಯೊಂದು ಸಂದರ್ಭ ಹೇಳಿಕೆಗೂ 3 ಅಂಕ ಸಿಗ್ತದೆ. 22ನೇ ಪ್ರಶ್ನೆ, ನಮ್ಮ ದೇಶ ಹಾಳಾಗಿ ಹೋಗ್ತಾ ಇದೆ. 23ನೇದು, ಮರದ ಬುಡದಲ್ಲಿ ಶುಭಾಶಯ ಪತ್ರಗಳನ್ನು ಇಡುತ್ತಿದ್ದಾರೆ. 24ನೇದು, ಹಾಲನ್ನು ಕುಡಿಯದೆ ಹೋದವರು. ಸೊ ಇದಿಷ್ಟು ನಿಮಗೆ ಈ ಒಂದು ಮೇನಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಮಕ್ಕಳ. ಸೊ ಇದೇ ರೀತಿ ಬರೀರಿ. ನೆಕ್ಸ್ಟ್ 8ನೇ ಮೇನ್ ಕೆಳಗಿನ ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಪ್ರಬಂಧವನ್ನು ಬರೀಬೇಕು. ಸೊ ಇಲ್ಲಿ 2 ಪ್ರಬಂಧಗಳನ್ನ ಕೊಟ್ಟಿರ್ತಾರೆ, ಯಾವ್ದಾದ್ರು ಒಂದನ್ನು ಆಯ್ಕೆ ಮಾಡಿ 4 ಅಂಕ ಸಿಗ್ತದೆ. 25ನೇದು, ಪರಿಸರ ಸಂರಕ್ಷಣೆ ಇಂದಿನ ಅಗತ್ಯ ಅಥವಾ ಕ್ರೀಡೆಗಳ ಮಹತ್ವ. ಸೊ ಇಲ್ಲಿ ಪರಿಸರ ಸಂರಕ್ಷಣೆ ಅಂತ ಕೊಟ್ಟಾಗ ಫಸ್ಟ್ ಪೀಠಿಕೆ ಪರಿಸರದ ಬಗ್ಗೆ ಇಂಟ್ರೊಡಕ್ಷನ್ ಅನ್ನು ಕೊಡಿ. ಆನಂತರ ಅದರ ಸಂರಕ್ಷಣೆ ಯಾಕೆ ಅಷ್ಟೊಂದು ಅವಶ್ಯಕತೆ ಇದೆ, ಬೆಳವಣಿಗೆ, ಆ ವಿಷಯ ಬೆಳವಣಿಗೆಯಲ್ಲಿ ಬರೀರಿ. ತದನಂತರ ಉಪಸಂಹಾರವನ್ನು ಮಾಡಿ. ಸೊ 4 ಅಂಕ ಸಿಗುತ್ತೆ. ಅದೇ ರೀತಿ ಕ್ರೀಡೆಗಳ ಮಹತ್ವ. ಸೊ ಕ್ರೀಡೆಗಳ ಎಷ್ಟು ನಮ್ಮ ಜೀವನದಲ್ಲಿ ಪರಿಣಾಮವನ್ನು ಬೀರಿವೆ ಅದ್ರ ಬಗ್ಗೆ ಕ್ರೀಡೆಗಳ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟು ಆಮೇಲೆ ವಿಷಯ ಬೆಳವಣಿಗೆ ಮತ್ತು ಉಪಸಂಹಾರವನ್ನು ಮಾಡಿದ್ರೆ ನಿಮಗೆ 4 ಅಂಕಗಳು ಸಿಗ್ತದೆ. ಆ್ಯಂಡ್ ಲಾಸ್ಟ್ ಮೇನಿಗೆ ಬಂದರೆ ನಿಮಗೆ ಕೊಟ್ಟಿರುವ ವಿಷಯವನ್ನು ಆಧರಿಸಿ ಯಾವುದಾದ್ರೂ ಪತ್ರಕ್ಕೆ ಒಂದು ಪತ್ರವನ್ನು ಬರೀಲಿಕ್ಕೆ ಕೊಟ್ಟಿರ್ತಾರೆ. ಇಲ್ಲಿ 2 ಪತ್ರ ಇರ್ತದೆ ಮಕ್ಕಳು, ಒಂದು ತಂದೆಗೆ, ಒಂದು ವೈಯಕ್ತಿಕ, ಒಂದು ವ್ಯಾವಹಾರಿಕ. ಸೊ ಇಲ್ಲಿ ನಿಮ್ಮನ್ನು ಬಿಜಾಪುರ ಜಿಲ್ಲೆಯ ಕೋಟೆ ಬೀದಿಯ ಸಂಗಮೇಶ್ ಎಂದು ಭಾವಿಸಿ ನಿಮ್ಮ ಕೋಟೆ ಬೀದಿಗೆ ನೀರಿನ ಸೌಲಭ್ಯ ಒದಗಿಸುವಂತೆ ಕೋರಿ ನಿಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರ ಬರೆಯಿರಿ. ಸೊ ಫಸ್ಟ್ ದಿನಾಂಕ ಮತ್ತು ಸ್ಥಳ ಬರೆದು, ಇಂದ ಗೆ ಬರೆದು, ಮಾನ್ಯರೇ ವಿಷಯವನ್ನು ಬರೆದು, ಕೊನೆಗೆ ಇತಿ ತಮ್ಮ ವಿಶ್ವಾಸಿ ಅಥವಾ ಅಂತ ಹಾಕಿ ಸಹಿನ ಹಾಕಿ ಹೊರವಿಳಾಸವನ್ನು ಪೂರ್ತಿ ಬರೆದ್ರೆ 4 ಅಂಕ ಸಿಗುತ್ತೆ. ಅಥವಾ ನಿಮ್ಮನ್ನು ಮಂಡ್ಯ ಜಿಲ್ಲೆಯ ಸರಸ್ವತಿಪುರದ ಬಸವರಾಜೇಂದ್ರ ಪ್ರೌಢಶಾಲೆಯ ಸಿಂಚನ ಎಂದು ಭಾವಿಸಿಕೊಂಡು ನಿಮ್ಮ ಪರೀಕ್ಷಾ ಸಿದ್ಧತೆಯ ಬಗ್ಗೆ ಮೈಸೂರಿನಲ್ಲಿರುವ ನಿಮ್ಮ ತಂದೆಗೆ ಒಂದು ಪತ್ರವನ್ನು ಬರೆಯಿರಿ. ಸೊ ಇಲ್ಲಿ ನೀವು ಸ್ಥಳ ದಿನಾಂಕವನ್ನು ಹಾಕಿ ಕ್ಷೇಮ ತೀರ್ಥರೂಪರವರಿಗೆ, ಶ್ರೀ ಅಂತ ಹಾಕಿ ತೀರ್ಥರೂಪರವರಿಗೆ ನಾನು ಇಲ್ಲಿ ಚೆನ್ನಾಗಿದ್ದೀನಿ, ಅದು ನಿಮ್ಮ ಪ್ಯಾಟ್ರನ್ ಗೊತ್ತಿದೆಯಲ್ಲ ಮಕ್ಕಳ. ಸೊ ಆ ರೀತಿ ಬರೆದ್ರೆ ನಿಮಗೆ ಸಂಪೂರ್ಣವಾಗಿ ಅಂಕಗಳು ಸಿಗ್ತವೆ. ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಸೊ ಈ ಒಂದು ಕ್ವಶನ್ ಪೇಪರನ್ನು ನೀವು ಮಾಡಲ್ ಕ್ವಶನ್ ಪೇಪರ್ ಥರ ತೆಗೆದುಕೊಂಡು ಪ್ರಾಕ್ಟೀಸನ್ನು ಮಾಡಿಕೊಂಡ್ರೆ, ಸೊ ನಾಡಿದ್ದು ನಿಮಗೆ ಸೋಮವಾರದಿಂದ ನಿಮ್ಮ ಎಕ್ಸಾಮ್ಸ್ಗಳು ಆಲ್ಮೋಸ್ಟ್ ಎಲ್ಲ ಶಾಲೆಗಳಲ್ಲಿ ಸೋಮವಾರದಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಹಾಗಾಗಿ ಇದು ಬಹಳ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.